ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಬೇಲೂರಿನ ಬಾಳೆ ಸಂಪ್ರೀತಿ ಸೌಂದರ್ಯದ ಸಿರಿಯ ಪ್ರತಿಮೂರ್ತಿ ಆ ಕಂಗನೆ ಸಂಗಾತಿ ಈ ಹಾಡಿಗೆ ನೀ ಸ್ಫೂರ್ತಿ ನಾ ಹಸಿರಾಗಿ ನೀಳೆಯಾಗಿ ಒಂದಾಗುವ ಶ್ಯಾಮ್, ಯಾವ ಲೋಕದಲ್ಲಿದ್ಯಾ? ನೆನೆದವರ ಮನದಲ್ಲಿ ಅಂದಾಗೆ ನೀನು ನನ್ನ ಕಣ್ಮುಂದೆ. ಏನು ನನ್ನ ನೆನ್ಸ್ಕೊತಾ ಇದ್ಯಾ? 100% ನಿನ್ ಸ್ಫೂರ್ತಿಲೇ ಮುಳುಗಿದ್ದೆ. ಯಾವ ಸ್ಫೂರ್ತಿ? ಕಲ್ಪನಾ ಸಾಮ್ರಾಜ್ಯದಲ್ಲಿ ವಿಹಾರ ಮಾಡ್ತಾ ಇದ್ದೆ. ಯಾರ ಜೊತೆ? ನನಗಿನ್ಯಾರು ಸಿಗ್ತಾರೆ, ನಿನ್ ಜೊತೆನೆ ವಿಹಾರ ಮಾಡ್ತಿದ್ದೆ. ಇದು ನಿನ್ ಹಳೆ ಕವನ ಅಲ್ವಾ? ಈಗ ಹೇಗೆ ನೆನ್ಪು ಬಂತು ನಿನ್ಗೆ? ನನ್ನ ಅಭಿಮಾನಿ ಒಬ್ಳು ಹಳೆ ಕವನಗಳನ್ನ ಕಳಿಸು ಅಂತ ಲೆಟರ್ ಬರ್ತಿದ್ಲು. ಓಲ್ಡ್ ಸ್ಟಾಕ್ ಎಲ್ಲ ಹುಡುಕ್ದೆ, ಇದು ಸಿಕ್ತು. ಓ ಗಾಡ್, ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಇದು ಅನ್ನ ಕೊಡಲ್ಲ ಶ್ಯಾಮ್. ಏನು ನೀನು ಅಮ್ಮನ ಥರಾನೇ ಮಾತಾಡ್ತಿದ್ಯಲ್ಲ? ಹೌದು, ಅಮ್ಮ ಪ್ರಪಂಚ ನೋಡಿದರೆ ಅದಕ್ಕೆ ಹೇಳ್ತಾರೆ. ಅಂದ್ರೆ ನನಗೆ ಪ್ರಪಂಚದ ಬಗ್ಗೆ ಏನೂ ಗೊತ್ತಿಲ್ಲ ಅಂತನಾ? ಗೊತ್ತಿದ್ರೆ ನೀನು ಈ ಥರ ಮಾಡ್ತಾ ಇರಲಿಲ್ಲ. ಅಲ್ಲ ಶ್ಯಾಮ್, ನೀನು ಮಾಡ್ತಿರೋದಾದ್ರೂ ಏನು? ಯಾವಳೊಬ್ಳು ಹುಡುಗಿ ಕೇಳಿದ್ಲು ಅಂತ ನೀನು ಕವನ ಹೇಗೆ ಕೊಡ್ತಾ ಇದೆಯಾ? ನಿನಗೆ ಬೇರೆ ಕೆಲಸ ಇಲ್ವಾ? ಒಬ್ಬ ಕವಿಗೆ ಅವನ ಅಭಿಮಾನಿಗಳೇ ಶ್ರೀರಕ್ಷೆ. ತಪ್ಪು ತಿಳ್ಕೊಬೇಡ ಶ್ಯಾಮ್, ನಾನೊಂದು ಮಾತು ಕೇಳ್ತೀನಿ. ನಿನಗೆ ಬದುಕಿನಲ್ಲಿ ಏನಾದರೂ ಆಗಬೇಕು ಅಂತ ಇದೆಯಾ? ಖಂಡಿತ ಇದೆ. ನಾನೊಬ್ಬ ದೊಡ್ಡ ಸಾಹಿತ್ಯ ಆಗಬೇಕು. ಅದರಿಂದ ನೀನು ಸುಖವಾಗಿರಲ್ಲ. ಈ ಹುಚ್ಚು ಆಸೆಗಳನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಆಗಬೇಕು ಅನ್ನೋ ಗುರಿ ಇಟ್ಕೊ. ನೀನು ಓದಿರೋದಕ್ಕೆ, ನಿನ್ನ ಇಂಟೆಲಿಜೆನ್ಸ್ಗೆ ಬೇರೆ ಎಲ್ಲಾದರೂ ಕೆಲಸ ಸಿಕ್ಕೇ ಸಿಗುತ್ತೆ. ಹಣ ಐಶ್ವರ್ಯದ ಮುಂದೆ ಇವತ್ತು ಏನೂ ಇಲ್ಲ. ಅದು ನನ್ನ ಕಾಲ್ ಕೆಳಗಿನ ಕಸ ಅಂತ ತಿಳ್ಕೊಂಡಿದ್ದೀನಿ. ಲಕ್ಷ್ಮಿನ ಅಷ್ಟು ಕೇವಲವಾಗಿ ನೋಡಬೇಡ, ಅನುಭವಿಸ್ಬೇಕಾಗತ್ತೆ. ಸರಸ್ವತಿ ಲಕ್ಷ್ಮಿ ಒಂದೇ ಮನೇಲಿ ಇರೋಲ್ಲ ಅಂತ ನಿನಗೆ ಗೊತ್ತು ತಾನೆ? ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ನೀನು ಏನು ಹೇಳಬೇಕು ಅಂತಿದ್ಯೋ ಅದು ನೇರವಾಗೇ ಹೇಳು. ನಾನು ಹೇಳೋದು ನಿನಗೆ ಪಥ್ಯ ಆಗಲ್ಲ. ಅಪತ್ಯ ಆದರೂ ಕೇಳ್ತೀನಿ, ಆದರೆ ಅನುಸರಿಸ್ತೀನಿ ಅಂತ ಮಾತ್ರ ಭರವಸೆ ಕೊಡಲ್ಲ. ಎಲ್ಲಾದರೂ ಕೆಲ್ಸಕ್ಕೆ ಸೇರ್ಕೋ. ಯಾವ್ದಾದ್ರು ಪತ್ರಿಕೆ ಆಫೀಸ್ನಲ್ಲಿ ಕೆಲಸ ಸಿಕ್ಕಿದ್ರೆ ಸೇರ್ಕೋತೀನಿ. ಜರ್ನಲಿಸಮ್ ಓದಿದ್ರೇನೆ ಪತ್ರಿಕೆ ಆಫೀಸ್ನಲ್ಲಿ ಕೆಲಸ ಸಿಗೋದು. ವಿದ್ಯೆನೇ ಮಾನದಂಡ ಮಾಡಿಕೊಂಡು ಮನುಷ್ಯನ್ನ ಅಳಿಯೋದಾಗಿದ್ರೆ ಅಂಥ ಕೆಲಸ ನನಗೆ ಬೇಕಾಗಿಲ್ಲ. ನನ್ನ ಬುದ್ಧಿಗೆ ತಕ್ಕ ಕೆಲಸ ಬೇಕು. ಸಮಾಜ ಹೇಗಿದೆಯೋ ನಾವು ಹಾಗೇ ಇರಬೇಕು. ಸಮಾಜದಲ್ಲಿ ಬದಲಾವಣೆಗೆ ಅವಕಾಶ ಇದೆ. ನೀನು ಬದಲಾವಣೆ ತರಬೇಕು ಅಂತಿದ್ಯಾ? ಯಾಕೆ ಪ್ರಯತ್ನ ಪಡಬಾರ್ದು? ನಿನ್ನ ನೋಡಿದ್ರೆ ಭಯ ಆಗತ್ತೆ. ಯಾಕೆ? ತುಂಬಾ ಆಳಕ್ಕೆ ಹೋಗ್ತಾ ಇದೆಯಾ. ಇದರಿಂದಾಗಿ ನಿನಗೆ ನೆಮ್ಮದಿ, ಶಾಂತಿ ಯಾವುದು ಸಿಗಲ್ಲ. ತಂದ್ಕೊಳ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅದರಿಂದ ಹಣ ಸಂಪಾದನೆ ಆಗಲ್ಲ. ನನ್ನ ಸಂಸಾರ ಸುಖವಾಗಿಡುವಷ್ಟು ಸಂಪಾದನೆ ನಾನು ಮಾಡ್ತೀನಿ. ನಿನ್ನ ಇಷ್ಟದಂತೆ ಸಂಸಾರ ಇರಲ್ಲ. ಏನ್ ಮಾತಾಡಿದ್ರು ವಾದಿಸ್ತೀಯ. ಬೇಜಾರಾಗಬೇಡ.
ಬೇಜಾರಾಗೋ ಹಾಗೆ ಮಾತಾಡಿದ್ರೆ ಬೇಜಾರು ಆಗೇ ಆಗುತ್ತೆ. ಐ ಆಮ್ ಸಾರಿ. ನೀನು ಪ್ರಾಕ್ಟಿಕಲ್, ನಾನು ಥಿಯರಿಟಿಕಲ್. ಅಂಜಲಿ, ಎಸ್ಟೇಟ್ನಲ್ಲಿ ಒಬ್ಳೆ ಹೇಗಮ್ಮ ಇರ್ತಿ? ಜೊತೆಗೆ ಜವರ ಇದ್ದಾನಲ್ಲ, ಅವನಿದ್ರು ಡ್ಯಾಡಿ ಮಕ್ಕಳು ಇದ್ದಾಗ ಆಗಲ್ವಲ್ಲಮ್ಮ. ಬೇಕು ಬೇಕು ಅಂದ್ರು ಈಗ ಅವರಿಲ್ವಲ್ಲ. ಬಯಸಿ ಬೇಜಾರಾಗೋದಕ್ಕಿಂತ ಮರ್ತು ಬಿಡೋದೇ ಒಳ್ಳೇದು ಅಂತ. ಅಂಜಲಿ, ನಾನು ನಿನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ. ನೀನು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ವಾತಾವರಣಕ್ಕೆ ಏನೋ ಒಂದು ಶೋಭೆ ಬಂದಿತ್ತು. ನೀವು ಹೊರಟೋಯ್ತು ಅಂತಂದರೆ ಸ್ವಲ್ಪ ಅದು ಕುಗ್ಗುತ್ತೆ, ನಾವು ಹೇಗೋ ಅಡ್ಜಸ್ಟ್ ಮಾಡ್ಕೋತೀವಿ. ಆದರೆ ನೀನು ಎಸ್ಟೇಟ್ ಹೋದ್ಮೇಲೆ ಅಲ್ಲಿ ಪ್ರತಿಯೊಂದು ವಸ್ತುನು, ಪ್ರತಿಯೊಂದು ಜಾಗನೂ, ಅಲ್ಲಿರೋ ಒಂದೊಂದು ಮರ, ಗಿಡ, ಬಳ್ಳಿ ಎಲ್ಲ ನಿನ್ನ ಯಜಮಾನ ಅವಿನಾಶನ ನೆನಪು ತರುತ್ತೆ. ಅದರಿಂದ ನೀನು ಕ್ಷಣ ಕ್ಷಣಕ್ಕೂ ಕೊರಗ್ತಿ. ಆ ಕೊರಗು ನಿನ್ನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತೆ. ಯೋಚನೆ ಮಾಡು. ಅಮ್ಮ, ಇಲ್ಲಿ ನಿಮಗೆ ಯಾವ ಕೊರತೆನೂ ಇಲ್ಲ. ಅಲ್ಲಿನ ಎಸ್ಟೇಟನ್ನು ಮ್ಯಾನೇಜರ್ ನೋಡ್ಕೋತಾರೆ ಬಿಡಿ. ಹಾಗೂ ಒಂದು ವೇಳೆ ನಿಮ್ಗೆ ಹೋಗಲೇಬೇಕು ಅನಿಸಿದ್ರೆ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಹೋಗ್ಬಿಟ್ಟು ಬನ್ನಿ. ಬೇಡಮ್ಮ, ನಾನಿಲ್ಲಿದ್ದರೆ ಎಲ್ರಿಗೂ ತೊಂದರೆ. ಏನಿಲ್ಲ, ನಮ್ಗೆ ಯಾವ ತೊಂದರೆಯೂ ಇಲ್ಲ. ಹೌದಮ್ಮ, ನೀವು ನಮ್ಮ ಜೊತೆಲಿದ್ರೆ ನಮ್ಗೆ ಅನುಕೂಲ. ಕಣ್ಮುಂದೆ ಅಮ್ಮ ಇದ್ದಾರೆ ಅನ್ನೋ ನೆಮ್ಮದಿ. ನನಗಿಂತ ಮಗಳಿದ್ದಾಳೆ ಅನ್ನೋದೇ ಭಾಗ್ಯ. ನೋಡಬೇಕು ಅನ್ಸಿದ್ರೆ ನಮ್ಮ ಎಸ್ಟೇಟ್ ಕಡೆ ಬಂದ್ಬಿಡು. ನಮ್ಮ ಮನೆ ಬಾಗಿಲು ನಿನಗೋಸ್ಕರ ಸದಾ ತೆಗ್ದಿರುತ್ತೆ. ಅದು ನಿಮ್ಮ ಮನೆ, ನಿಮ್ಮ ಡ್ಯಾಡಿ ಮನೆ. ದೇವರು ನಿನಗೆ ಶಾಂತಿ ನೆಮ್ಮದಿ ಕೊಡಲಿ. ಬರ್ತೀನಿ. ನೀವೆಲ್ಲಿ ಹೋಗ್ತೀರಾ? ಮನೆಗೆ. ಇದು ನಿಮ್ಮನೆ ಅಲ್ವಾ? ನನ್ನ ಮನೆ ಬೇರೆ ಇದೆಯಪ್ಪ. ಇದು ನನ್ನ ಮನೆ ಅಂದಿದ್ರಿ. ಅಕ್ಕನೂ ಇಲ್ಲೇ ಇರ್ತಾಳೆ, ಅಮ್ಮನೂ ಇರ್ಬೇಕಲ್ವಾ? ಮಕ್ಕಳು ಬಿಟ್ಟು ಹೋಗ್ತೀರಾ? ನೀವು ಹೋದ್ರೆ ನಿಮ್ಮ ಜೊತೆ ನಾವು ಬಂದ್ಬಿಡ್ತೀವಿ. ಬನ್ನಿ, ನೀವು ನಮ್ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು. ತಾತನ್ ಬಿಟ್ಟು ಬರಕ್ಕಾಗಲ್ಲ ಅಮ್ಮ, ಅದಕ್ಕೆ ನೀವು ಇಲ್ಲೇ ಇರ್ಬೇಕು. ಹೌದಮ್ಮ, ನನಗೆ ಎಸ್ಟೇಟ್ನಲ್ಲಿ ಕೆಲಸ ಇದೆ. ಅಲ್ಲಿ ಮ್ಯಾನೇಜರ್ ಇದಾರಂತೆ, ನಮ್ಗೆ ಗೊತ್ತು, ಅಕ್ಕ ಹೇಳಿದ್ದಾರೆ. ನೀವು ನಮ್ಗೆ ಸುಳ್ಳು ಹೇಳಿ ಹೋಗ್ತಿದ್ದೀರಾ. ನಿಮ್ಗೆ ನಮ್ಮನ್ ಕಂಡ್ರೆ ಇಷ್ಟ ಇಲ್ಲ. ಇಷ್ಟ ಇದ್ರೆ ನೀನು ಅವನ್ ಬಿಟ್ಟು ಹೋಗಲ್ಲ. ಪ್ಲೀಸ್ ಇಲ್ಲ ಇದ್ಬಿಡಿ ಅಮ್ಮ. ನಮ್ಮನ್ ಬಿಟ್ಟು ಹೋಗ್ಬಿಡಿ, ನಮ್ಗೆ ಅಮ್ಮ ಇಲ್ದಂಗ ಆಗುತ್ತೆ. ನನ್ನ ಸ್ವಂತ ಮಕ್ಳಿಗಿಲ್ದಿರೋ ಪ್ರೀತಿ ನನ್ನ ಮೇಲೆ ನಿಮ್ಗಿದೆಯಲ್ಲಪ್ಪ. ನಾವು ನಿಮ್ಮ ಮಕ್ಕಳೇ ಅಲ್ವಮ್ಮ? ಅಮ್ಮ, ಮಕ್ಕಳ ಮನಸ್ಸನ್ನು ನೋಯಿಸಬಾರ್ದು, ಇಲ್ಲೇ ಇದ್ಬಿಡಿ. ಅಮಾವಾಸ್ಯೆ ರಾತ್ರಿ ಒಂದು ದೊಡ್ಡ ಕಾಡು, ಆ ಕಾಡು ಪೂರ್ತಿ ಕತ್ಲು. ಬೆಳಕೇನಲ್ವಾ ಜುಲಪ್ಪ? ಅದನ್ನೇ ಕತ್ಲೆ ಅಂತ ಹೇಳೋದು. ನಾನು ಸುಮ್ಮನೆ ಮಧ್ಯೆ ಪ್ರಶ್ನೆ ಹಾಕಿ ಕನ್ಫ್ಯೂಸ್ ಮಾಡ್ಬಿಡಿ, ಸುಮ್ಮನೆ ಕೇಳಿ. ಆ ಕತ್ಲಲ್ಲಿ ಇದ್ದಕ್ಕಿದ್ದಂಗೆ ಜುಲಪ್ಪ, ಎರಡೆರಡು ಸೌಂಡ್ ಕೊಡು, ಒಂದೇ ಸೌಂಡ್ ಬೇಡ. ಚರಕ್ ಪರ್ರಕ್, ಚರಕ್ ಪರಕ್, ಚರಕ್ ಪರಕ್. ಇದ್ದಕ್ಕಿದ್ದಂಗೆ ಭಯಂಕರವಾದ ಗುಡುಗು.
ಆ ಗುಡ್ಗಲ್ಲಿ ಸಣ್ಣದಾಗಿ ಮಳೆ ಬರ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಅಂತ ಶಬ್ದ ಬರುತ್ತೆ. ನಾನು ಹೇಳೋ ಕತೆ ನಿನ್ಗೆ ಹೆಂಗ್ ಗೊತ್ತಾಯ್ತು? ಯಾವಾಗ್ಲೂ ಇದೇ ಕತೆ ತಾನೇ ಹೇಳೋದು. ನೀನ್ ರೀಮೇಕ್ ಕತೆಗಳೇನ್ ಬೇಡ, ಸೈಕ್ಲಿನ ಕತೆ ಹೇಳ್ತಾನೆ. ಅವ್ರ ಕತೆ ಹೇಳಕ್ ಮಾತೇ ಬರಲ್ವಲ್ಲ. ಅಜ್ಜಿ ಇದ್ದಿದ್ರೆ ಕತೆ ಹೇಳಿ ಮಲ್ಗಿಸಿರೋರು. ನೀನ್ ನಂಗೆ ಕತೆ ಹೇಳ್ತೀಯಾ? ಸೈಕ್ಲಿ ಕತೆ ಹೇಳ್ತಾನೆ. ನಾನ್ ನಿಮ್ಗೆ ಕತೆ ಅರ್ಥ ಮಾಡಿಸ್ತೀನಿ. ಜುಲಪ್ಪ, ನೀನ್ ಅಲ್ಲಿ ಹೋಗಿ ಕೂತ್ಕೋ. ಕತೆ ಹೇಗ್ ಹೇಳೋದಂತ ಕಲಿ. ಎರಡು ಹಸುಗಳಿದ್ದಂತೆ. ಬೆಕ್ಕಿದ್ವಂತೆ. ಶಗ್ನಿನ ಅವುಗಳಿಗೆ ಬೆಣ್ಣೆ ಸಿಕ್ಕಂತೆ. ಅದನ್ನ ಭಾಗ ಮಾಡೋದು ಹೇಗಂತ ಯೋಚನೆ ಮಾಡ್ತಾ ಇದ್ವಂತೆ. ಅಲ್ಲಿ ಇವನ್ ತರಾನೇ ಒಂದು ಕೋತಿ ಬಂತಂತೆ. ಮುಂದುವರ್ಸು. ಕೋತಿ ತಕ್ಕಡಿ ತಗೊಂಡಂತೆ. ಎರಡರಲ್ಲೂ ಬೆಣ್ಣೆ ಹಾಕ್ತಂತೆ. ಒಂದ್ ಕಡೆ ಭಾರ ಜಾಸ್ತಿ ಆಗಿ ಅದ್ ಕೆಳಗ್ ಹೋಯ್ತಂತೆ. ಕೆಳಗಡೆ ಇದ್ದ ಕಡೆಯಿಂದ ಸ್ವಲ್ಪ ಬೆಣ್ಣೆ ತಗೊಂಡು ತಿಂತಂತೆ. ಆಗ ಈ ಕಡೆ ಕೆಳಗ್ ಬಂತಂತೆ. ಇದರಿಂದ ಸ್ವಲ್ಪ ತಿಂತಂತೆ.
ಇದರಿಂದ ಸ್ವಲ್ಪ, ಅದರಿಂದ ಸ್ವಲ್ಪ, ಇದರಿಂದ ಸ್ವಲ್ಪ, ಅದರಿಂದ ಸ್ವಲ್ಪ ತಿಂತಾ ತಿಂತಾ ಎಲ್ಲ ಬೆಣ್ಣೆನ್ ಈ ಕೋತಿನ ತಿನ್ಬಿಡ್ತಂತೆ. ತಂಗಿ, ನಿನ್ನ ಒಡಲ ಬೆಂಕಿ ಕರುಳ ಸುಡುವುದಲ್ಲೇ ಜನಮನವ ಕಾಡಿತಲ್ಲೇ. ಆಗಸಿದ್ದಿ ಚಂದ್ರಮ ನೋಡಿ ಅಳುತ್ತಿರುವ, ಭುವಿ ಕೂಗಿ ರೋಧಿಸಿದೆ ಮೇಘ ಮುಸುಕಿರುವ. ನಗುತ್ತಿರುವೆಯಂತೆ ಕೂಸೆ ಉರಿಯ ನುಂಗಿ, ಒಡೆಯುತ್ತಿದೆ ತಂಗಿ ಎನ್ನಂತರಂಗ. ಮೇಘ. ಪ್ರಾರ್ಥನೆ. ಹುಚ್ಚು ಮನ ತುಚ್ಚ ಜನ ಪಾಪ ಬೀಜದ ಜನ್ಯ. ಏರು ಇಳಿತವ ಕಾಣದೇಕೆ ತಾನ, ರಕ್ತದೋಕುಳಿಯಲ್ಲಿ ಸತ್ತ ಹೆಣಗಳ ಕುಣಿತ. ನಿತ್ಯ ಕೇಳುತ್ತಲಿರುವ ಪ್ರೇತಗಾನ. ಮೇಘ. ಸೃಷ್ಟಿಯ ಸ್ಪರ್ಶದಲ್ಲಿ ಸ್ಪರ್ಧೆಯನ್ನೊಡ್ಡಿದ ಸ್ಫೂರ್ತಿಯ ಸೆಲೆ ಸ್ಫೋಟದಿ ಸ್ಮೃತಿಯಾಗಿದೆ. ಮೇಘ. ವಸ್ತುಸ್ಥಿತಿ. ಆತ್ಮಶೋಧನೆ ಹಿಂದೆ, ಅಂದಹೀನತೆ ಮುಂದೆ, ಆಕ್ರಂದ ಆರ್ಭಟ ವ್ಯರ್ಥ ಚಿಂತೆ. ತತ್ವದೃಷ್ಟಿಯ ಘಾತ, ಕರ್ತವ್ಯದಲ್ಲಿ ಭ್ರಷ್ಟ, ಬುದ್ಧಿ ವಿಕಲ್ಪರದೊಂದು ಜಾತ. ಆಕ್ರಮಣ ಸಣ್ಣತನ, ವ್ಯಂಗ್ಯ ಚಿತ್ರದ ಅಣಕು, ಲೈಂಗಿಕ ಕಗ್ಗೊಲೆ, ರಕ್ತಕೋಡಿ. ಮೇಘ. ಶೋಷಣೆ. ಆಸ್ತಿಯಲ್ಲಿ ಇಲ್ಲ ನಮಗಸ್ತಿತ್ವವು, ಜನ್ಮಕ್ಕೂ ದಕ್ಕಿಲ್ಲ ಜನಮಾನ್ಯವು. ಹುಟ್ಟಿನಲ್ಲೂ ಹೆಣ್ಣೆಂದರೆ ಹೀಗಳೆವರು, ಧನಕ್ಕಾಗಿ ಬಳಸುವರು ತಲೆ ಹಿಡುಕರು. ಇವರು ಕೊಲೆಗಡುಕರು. ಮೇಘ. ಬನ್ನಿ. ನೀನು ಅಪರ್ಣ ಅಲ್ಲ? ಹೌದು. ನೀವು? ನಾನು ವಿನಯ. ಇವ್ರು ನಮ್ಮ ಯಜಮಾನ್ರು ಪ್ರಕಾಶ್. ನಮಸ್ಕಾರ. ತಾತನ್ ನೋಡ್ಬೇಕಾಗಿತ್ತು. ಹಾಂ, ಅಲ್ಲಿದ್ದಾರೆ, ಬನ್ನಿ ಬನ್ನಿ. ಪ್ರೀತಿ